ಸ್ನೇಹಿತರೆಲ್ಲರಿಗೂ ಸುಸ್ವಾಗತ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿದೆ, ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ನಾವು ಈ ಗೂಗಲ್ ಫಾರ್ಮ್ ಅನ್ನ ಬಳಸ್ಕೋಬಹುದಾಗಿದೆ. ಪ್ರಮುಖವಾಗಿ ಮೌಲ್ಯಮಾಪನ ಕಾರ್ಯಕ್ಕೆ ಮತ್ತು ಇನ್ನಿತರೆ ಮಾಹಿತಿಯನ್ನ ವಿದ್ಯಾರ್ಥಿಗಳಿಂದ ಸುಲಭವಾಗಿ ಪಡೆಯಲು ನಾವು ಗೂಗಲ್ ಫಾರ್ಮ್ ಅನ್ನ ಬಳಸ್ಕೋಬಹುದಾಗಿದೆ. ಪ್ರಮುಖವಾಗಿ ಇದರ ಬಳಕೆ ಮೌಲ್ಯಮಾಪನ ಕಾರ್ಯಕ್ಕೆ ಬಳಕೆ ಆಗ್ತದೆ. ಇದಲ್ಲದೆ ಈಗ ಸಪೋಸ್ ವಿದ್ಯಾರ್ಥಿಗಳಿಂದ ಅವರು ಯಾವ ಸಬ್ಜೆಕ್ಟು ಅಲ್ಲಿ ಓದ್ತಾ ಇದ್ದಾರೆ, ಅವ್ರದ್ದು ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ, ಇಂತಹ ಅನೇಕ ಮಾಹಿತಿಯನ್ನ ನಾವು ಗೂಗಲ್ ಫಾರ್ಮ್ನ ಮೂಲಕ ಪಡೆಯಬಹುದಾಗಿದೆ. ಆದ್ಮೇಲೆ ನಾವು ಈ ದಿವಸ ಗೂಗಲ್ ಫಾರ್ಮ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದ ಮೂಲಕ ನೋಡೋಣ. ಮೊದಲನೇದಾಗಿ ನಾವು ಗೂಗಲ್ ಕ್ರೋಮ್ಗೆ ಹೋಗಬೇಕು. ಇಲ್ಲಿ ಗೂಗಲ್ ಕ್ರೋಮ್ ಅನ್ನ ತೆರೆದ ನಂತರ ಬಲಭಾಗದಲ್ಲಿ ಈ ಏನು ಇಂಟರ್ಫೇಸ್ ಕಾಣಿಸ್ತದಲ್ಲ, ಇಲ್ಲಿ 9 ಡಾಟ್ ಅನ್ನು ನಾವು ನೋಡ್ತೇವೆ. ಇದಕ್ಕೆ ಗೂಗಲ್ ಆಪ್ಸ್ ಅನ್ನ ಇದು ಒಳಗೊಂಡಿರ್ತದೆ. ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಗೂಗಲ್ಗೆ ಸಂಬಂಧಪಟ್ಟಂತ ಗೂಗಲ್ನ ಆಪ್ಸ್ಗಳು ಸಾಕಷ್ಟಿದೆ. ಆ ಗೂಗಲ್ ಆಪ್ಸ್ಗಳಲ್ಲಿ ಒಂದಾದಂತಹ ಫಾರ್ಮ್ಸ್ ಇಲ್ಲಿ ಸ್ವಲ್ಪ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡಿ, ಇಲ್ಲಿ ನೀಲಿ ಬಣ್ಣದಲ್ಲಿ ಏನ್ ಕಾಣ್ತಾ ಇದೆ, ಫಾರ್ಮ್ಸ್ ಅಂತ ಕಾಣ್ತಾ ಇಲ್ಲ. ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈಗ ಗೂಗಲ್ ಫಾರ್ಮ್ಸು ತೆರೆದುಕೊಳ್ತದೆ. ಮೊದಲನೇದಾಗಿ ಹೋಮ್ ಪೇಜ್ಗೆ ಹೋದಾಗ ಇಂಟರ್ಫೇಸ್ ಈ ರೀತಿಯಾಗಿ ಕಂಡು ಬರ್ತದೆ. ಇಲ್ಲಿ ಮೊದಲನೇದಾಗಿ ಬ್ಲ್ಯಾಂಕ್ ಫಾರ್ಮ್ ಪ್ಲಸ್ ಸಿಂಬಲ್ನಲ್ಲಿ ಬ್ಲ್ಯಾಂಕ್ ಫಾರ್ಮ್ ಅಂತ ಕಾಣ್ತದೆ. ಮತ್ತೆ ಅದೇ ರೀತಿ ಕೆಲವೊಂದು ರೆಡಿ ಟೆಂಪ್ಲೇಟ್ ಅನ್ನು ಒಳಗೊಂಡಂತಹ ಫಾರ್ಮ್ ಅನ್ನು ಕೂಡ ನಾವು ನೋಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಇವೆಂಟ್ ಆರ್ಗನೈಸ್ ಮಾಡ್ಕೋಬೇಕಾದ್ರೆ ಈ RSVP ಓಪನ್ ಮಾಡ್ಬೋದಾಗಿದೆ, ಅಥವಾ ವಿದ್ಯಾರ್ಥಿಗಳ ಅವರ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಪಡಲಿಕ್ಕೆ ಇದನ್ನ ಡೈರೆಕ್ಟ್ ಕ್ಲಿಕ್ ಮಾಡ್ಬೋದಾಗಿದೆ, ಅಥವಾ ಪಾರ್ಟಿಗೆ ಇನ್ವೈಟ್ ಮಾಡಲಿಕ್ಕೆ. ಸೊ ಹೀಗೆ ಕೆಲವೊಂದು ರೆಡಿ ಟೆಂಪ್ಲೇಟ್ ಕೂಡ ಅವೈಲೇಬಲ್ ಇದೆ ಟೆಂಪ್ಲೇಟ್ ಗ್ಯಾಲರಿಯಲ್ಲಿ. ಈಗ ನಾವು ಒಂದು ಕ್ವಿಜ್ ಅನ್ನ ಓಪನ್ ಮಾಡಬೇಕಾಗಿದೆ, ಅಥವಾ ಒಂದು ಕ್ವಿಜ್ ಅನ್ನ ಗೂಗಲ್ ಫಾರ್ಮ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತೇಳಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ಇಲ್ಲಿ ಬ್ಲ್ಯಾಂಕ್ ಫಾರ್ಮ್ ಅಂತ ಏನಿದೆ ಪ್ಲಸ್ ಸಿಂಬಲ್ ಇದೆ, ಅದನ್ನ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಹೋಮ್ ಪೇಜ್ ಅಲ್ಲಿ ಇಂಟರ್ಫೇಸ್ ಈ ರೀತಿ ಕಂಡು ಬರ್ತದೆ. ಇಲ್ಲಿ ಮೊದಲನೇದಾಗಿ ಅನ್ಟೈಟಲ್ ಫಾರ್ಮ್ ಅಂತ ಇದೆ, ಅಂದ್ರೆ ನೀವು ಅದಕ್ಕೆ ಒಂದು ಟೈಟಲ್ ನ ಕೊಡ್ಬೇಕಾಗ್ತದೆ. ನಾನು ಈಗ ಇಲ್ಲಿ ಕೊಡ್ತೇನೆ, ಸೈನ್ಸ್ ಡೇ ಕ್ವಿಜ್ ಅಂತೇಳಿ ನಾನು ಟೈಪ್ ಮಾಡ್ತೇನೆ. ಓಕೆ, ಇದರಲ್ಲಿ ನೀವು ಡಿಸ್ಕ್ರಿಪ್ಷನ್ ಕೂಡ ಕೊಡ್ಬೋದಾಗಿದೆ. ಯಾಕೆ ದ ಕ್ವಿಜ್ ಇಸ್ ಕಂಡಕ್ಟೆಡ್ on the occasion of celebration of Science Day. ಓಕೆ, ಈಗ ಕೊಡ್ಬೋದು. ಸೊ ಈ ರೀತಿಯಾಗಿ ಇದನ್ನ ಫಾಂಟ್ಸ್ ಅನ್ನ ಬೇಕು ಬೋಲ್ಡ್ ಮಾಡ್ಬೋದು, ಇಟಾಲಿಕ್ ಅಂಡರ್ಲೈನು, ಹೀಗೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾವು ಎಂಟ್ರನ್ನ ಮಾಡಬೇಕಾಗ್ತದೆ. ಸೊ ಈಗ ಕ್ವಶನ್ಸ್ ನ ಹೇಗೆ ಅನ್ನೋದು ಬಹಳ ಸರಳವಾಗಿದೆ, ಸಿಂಪಲ್ ಆಗಿದೆ ಇದು. ಸೊ ಮೊದಲನೇದಾಗಿ ಫಸ್ಟ್ ಅವರ ನೇಮ್ ಅನ್ನ ಇದು ಮಾಡಬೇಕಾಗ್ತದೆ. ನೇಮ್ ಆಫ್ ದ ಸ್ಟೂಡೆಂಟ್, ಅವರ ನೇಮ್ ಅನ್ನ ಕರೆಕ್ಟ್ ಮಾಡ್ಕೋಬೇಕಲ್ಲ. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ಅನ್ನು ನಾವು ಸಾಮಾನ್ಯವಾಗಿ ಶಾರ್ಟ್, ಇದು ಹೆಸರು ಮಾತ್ರ ಇರೋದ್ರಿಂದ ಶಾರ್ಟ್ ಆನ್ಸರ್ಸ್ ಅನ್ನ ರೆಡಿ ಇರ್ತದೆ, ಅದನ್ನೇ ಇದು ಮಾಡ್ಕೋಬಹುದು. ಇದು ಕಂಪಲ್ಸರಿ ಅಟೆಂಡ್ ಮಾಡಬೇಕು ಅಂತಂದ್ರೆ ಕೆಳಗಡೆ ರಿಕ್ವೈರ್ಡ್ ಅಂತ ಇರ್ತದ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಈಗ ನೆಕ್ಸ್ಟ್ ಕ್ವಶನ್ ಆಡ್ ಮಾಡಬೇಕು ಅಥವಾ ನೆಕ್ಸ್ಟ್ ಹಂತಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲಿ ಪ್ಲಸ್ ಬಲಭಾಗದಲ್ಲಿ ಪ್ಲಸ್ ಸಿಂಬಲ್ ಇದೆ ಅಲ್ಲ, ಇದ್ರ ಮೇಲೆ ಹೋದ್ರೆ ಸಾಕು ಆಡ್ ಕ್ವಶನ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್,
ಓಕೆ, ಇದು ಕೂಡ ಶಾರ್ಟ್ ಆನ್ಸರ್ಸ್ ಫಾರ್ಮಲ್ಲಿ ಇರಬೇಕು. ರಿಕ್ವೈರ್ಡ್ ಅನ್ನ ಇದು ಮಾಡಿ ನಂತರ ಮತ್ತೆ ಇನ್ನೊಂದು ಪ್ರಶ್ನೆ ಆಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಈಗ ಇಮೇಲ್ ಕಲೆಕ್ಟ್ ಮಾಡಬೇಕು, ಇಲ್ಲಾಂದ್ರೆ ಅಲ್ಲೇ ಡಿಫಾಲ್ಟ್ ಅಲ್ಲೂ ಕೂಡ ನಾವು ಇಮೇಲ್ ಕಲೆಕ್ಟ್ ಮಾಡಬಹುದಾಗಿದೆ. ಅದನ್ನ ಹೇಗೆ ಅಂತ ನಂತರ ಹೇಳ್ತೀನಿ. ಈಗ ಕ್ಲಾಸ್ ಅಥವಾ ಸಬ್ಜೆಕ್ಟ್ ಯಾವುದು ಇದು ಮಾಡ್ಬೋದು. ಈಗ ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಆಪ್ಷನ್ಸ್ ಅನ್ನ ಕೊಡ್ಬೋದಾಗಿದೆ. ಸೊ ಆಪ್ಷನ್ಸ್ ಕೊಡ್ಲಿಕ್ಕೆ ನೋಡಿ, ಅದು ಬರೀ ಒಂದೇ ಇದನ್ನ ಶಾರ್ಟ್ ಆನ್ಸರ್ಸ್ಗೆ ಹೋಗ್ಬೋದು, ಅಥವಾ ನಾವೇ ಚಾಯ್ಸ್ ಅನ್ನ ಕೊಡ್ಬೋದಾಗಿದೆ. ಇಲ್ಲಿ ಚಾಯ್ಸು ನಾವಿಲ್ಲಿ ಕೊಡ್ತೇವೆ. ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು, ಫೋರ್ತ್ ಸೆಮ್. ಓಕೆ, ಸೊ ಇದಾದ್ಮೇಲೆ ಕಂಪಲ್ಸರಿ ಅಟೆಂಡ್ ಮಾಡಬೇಕು ಅಂತಂದ್ರೆ ರಿಕ್ವೈರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಇದು ಬೇಸಿಕ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಈ ರೀತಿ ಟೈಪ್ ಮಾಡಬೇಕಾಗ್ತದೆ. ಈಗ ನಂತರ ಕ್ವಶನ್ಸ್ ನ ಹೇಗೆ ಆಡ್ ಮಾಡೋದು ಅಂತಂದ್ರೆ ಇಲ್ಲಿ ಮತ್ತೆ ಒನ್ಸ್ ಅಗೇನ್ ಪ್ಲಸ್ ಸಿಂಬಲ್ ಆಡ್ ಕ್ವಶನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಈಗ ನಾನು ಕ್ವಶನ್ಸ್ ಅನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್, ವಾಟ್ ಈಸ್ ದ SI ಯೂನಿಟ್ ಆಫ್ ಪವರ್? ನೋಡಿ, ಕ್ಲಿಕ್ ಮಾಡಿದೆ. ಈಗ ಆಪ್ಷನ್ಸ್ಗೆ ಹೋಗ್ತೇನೆ. ಜೌಲ್, ವ್ಯಾಟ್, ನ್ಯೂಟನ್, ಓಕೆ, ಇದು ಕಂಪಲ್ಸರಿ ಮಾಡಬೇಕು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಆಡ್ ಮಾಡ್ತೇನೆ. The power of the cell is ribosome, mitochondria, nucleus, Golgi bodies. ಓಕೆ, ಸೊ ನಾನು ಇದನ್ನು ಕೂಡ ಕಂಪಲ್ಸರಿ ಮಾಡ್ತೇನೆ. ಕಂಪಲ್ಸರಿ ಅಟೆಂಡ್ ಮಾಡಬೇಕು ಅಂದ್ರೆ ರಿಕ್ವೈರ್ಡ್ ಅನ್ನ ಹಾಕ್ಲೇಬೇಕಾಗ್ತದೆ. ಆಗ ಏನಾಗ್ತದೆ ಅಂತಂದ್ರೆ ಅದನ್ನ ಅಟೆಂಡ್ ಮಾಡೇ ಮಾಡ್ಬೇಕಾಗುತ್ತೆ. ಅವಾಗ ಇಲ್ಲಿ ಏನಾಗ್ತದೆ ನೋಡಿ, ರೆಡ್ ಕಲರ್ ಅಲ್ಲಿ ಸ್ಟಾರ್ ಸಿಂಬಲ್ ಬರ್ತದೆ ಕಂಪಲ್ಸರಿ ಮಾಡಿ. ಓಕೆ, ಓಕೆ, ಸೊ ಈ ರೀತಿಯಾಗಿ ನಾನು ಒಂದು ಜಸ್ಟ್ ಫಾರ್ ಪ್ರಾಕ್ಟೀಸ್ ಒಂದು 2 ಕ್ವಶನ್ ಆಡ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಏನೇನು ಸೆಟ್ಟಿಂಗ್ಸ್ ಅನ್ನ ಮಾಡಬೇಕು ಅಂತಂದ್ರೆ ಮಾಡಬಹುದಾಗಿದೆ ಅಂತಂದ್ರೆ, ಮೊದಲನೇದಾಗಿ ಈಗ ಥೀಮ್ ಅನ್ನ ಈಗ ಮೇಲೆ ಡಿಸೈನ್ ಮಾಡಬೇಕು. ನೋಡಿ, ಫಾಂಟ್ಸ್ ಅನ್ನ ಚೇಂಜ್ ಮಾಡಬೇಕು ಅಂತಂದ್ರೆ ಇಲ್ಲಿ ಹೆಡ್ಡಿಂಗ್ಸ್ ನೋಡಿ, ಸೈನ್ಸ್ ಡೇ ಕ್ವಿಜ್ ಅನ್ನೋದು ಹೆಡ್ಡಿಂಗ್ ಚೇಂಜ್ ಆಯ್ತು. ಫಾಂಟ್ ಕೂಡ ಚೇಂಜ್ ಮಾಡಬಹುದಾಗಿದೆ. ಕ್ವಶನ್ಸ್ಗಳು ಯಾವ ಫಾಂಟ್ ಅಲ್ಲಿ ಇರಬೇಕು ನೋಡಿ, ಹೌದಾ, ಚೇಂಜ್ ಆಯ್ತು. ಟೆಕ್ಸ್ಟ್ ನಮಗೆ ಯಾವ ಇದು ಬೇಕಾ ಆ ಫಾಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಇದಾದ್ಮೇಲೆ ಒಂದು ಇಮೇಜ್ ಅನ್ನ ಇದಕ್ಕೆ ಸಂಬಂಧಪಟ್ಟಂತ ಇಮೇಜ್ ಅನ್ನ ಚೂಸ್ ಇಮೇಜ್ ಅಂತ ಕೇಳ್ತದೆ. ಇಲ್ಲೇ ರೆಡಿ ಇರ್ತದೆ ಥೀಮ್ಸ್ಗಳು. ಆಯ್ತಾ, ನೋಡಿ, ಯಾವ್ದಾದ್ರು ಒಂದು ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು.
ಇಲ್ಲಿ ಥೀಮ್ಸ್ಗೆ ಇದು ಸ್ಕೂಲ್ಗೆ ವರ್ಕ್ ಅಂಡ್ ಸ್ಕೂಲ್ಗೆ ಸಂಬಂಧಪಟ್ಟ ಥೀಮ್ಸ್ ಇದೆ. ಇಲ್ಲಿಸ್ಟ್ರೇಷನ್ ಬರ್ತ್ಡೇಗೆ ನೋಡಿ, ಬರ್ತ್ಡೇಗೆ ಸಂಬಂಧಪಟ್ಟಂತೆ ಥೀಮ್ಸ್ ಇದೆ, ಪಾರ್ಟಿಗೆ ಸಂಬಂಧಪಟ್ಟಂತ ಥೀಮ್ಸ್ ಇದೆ, ಕಿಡ್ಸಿಗೆ ಸಂಬಂಧಪಟ್ಟಂತ ಥೀಮ್ಸ್ ಇದೆ, ವೆಡ್ಡಿಂಗ್ಗೆ ಸಂಬಂಧಪಟ್ಟಂತ ಥೀಮ್ಸ್ ಇದೆ. ನಮ್ಗೆ ಯಾವ ಥೀಮ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ಬೇರೆ ರೆಡಿ ಏನಾದ್ರು ಇದ್ರೆ ಅದನ್ನ ಬ್ರೌಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದನೂ ಕೂಡ ಅಪ್ಲೋಡ್ ಮಾಡ್ಬೋದಾಗಿದೆ, ಅಥವಾ ಫೋಟೋಸ್ ಇದ್ದೆ ಫೋಟೋಸ್ ಅನ್ನು ಕೂಡ ಹಾಕ್ಬೋದಾಗಿದೆ. ಓಕೆ, ನೋಡಿ ಯಾವ್ದು ಬೇಕಾದ್ರೂ ನಾವು ಮಾಡ್ಬೋದಾಗಿದೆ. ಈಗ ನಾನು ಇಲ್ಲೇ ರೆಡಿ ಅವೈಲೇಬಲ್ ಆ ಒಂದು ಥೀಮ್ ಅನ್ನ ಆಯ್ಕೆ ಮಾಡ್ಕೊಳ್ತೇನೆ. ಆಯ್ಕೆ ಮಾಡ್ಕೊಂಡು ಇನ್ಸರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿದೆ. ಈಗ ನೋಡಿ ಇಲ್ಲಿ ಬಂತು, ಥೀಮ್ ಬಂತು. ಕಲರ್ ಅನ್ನ ಕೂಡ ಚೇಂಜ್ ಮಾಡ್ಬೋದು ನಾವು. ನೋಡಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಯ್ತು. ಓಕೆ, ಪ್ರಿವ್ಯೂ ಅನ್ನ ಬೇಕಾದ್ರೆ ನೋಡ್ಬೋದಾಗಿದೆ. ಇದು ಅಂಡು ಆಪ್ಷನ್, ಇದು ರೀಡು ಆಪ್ಷನ್, ಮತ್ತೆ ಲಿಂಕ್ ಅನ್ನ ಇದು ಮಾಡೋಕೆ ಜೊತೆಗೆ ಸೆಟ್ಟಿಂಗ್ಸ್ ಅಲ್ಲಿ ನಾವು ಕೆಲವೊಂದು ಸೆಟ್ಟಿಂಗ್ಸ್ ಅನ್ನ ಅವಶ್ಯಕವಾಗಿ ಮಾಡ್ಕೊಳ್ಳೇಬೇಕಾಗ್ತದೆ. ಅದು ಯಾವುದು ಅಂತಂದ್ರೆ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು. ಇದನ್ನ ಕ್ವಿಜ್ ಅಂತ ಮಾಡ್ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಏನಾಗ್ತದೆ, ಅದು ಕ್ವಿಜ್ ಫಾರ್ಮ್ಯಾಟ್ ಅಲ್ಲಿ ಫ್ರೇಮ್ ಆಗುತ್ತೆ. ಓಕೆ, ಮತ್ತೆ ಇದು ಏನಿದೆ ಅಂತಂದ್ರೆ ನಂತರ ನಿಮ್ದು ಅವ್ರದ್ದು ಕ್ವಿಜ್ ಸಬ್ಮಿಟ್ ಆದ ತಕ್ಷಣ ಅವ್ರ ಆನ್ಸರ್ಸ್ ಅನ್ನ ಇದು ಮಾಡ್ಬೇಕು ಅಂತಂದ್ರೆ ಇಮಿಡಿಯೇಟ್ ಆಫ್ಟರ್ ಈ ಸಬ್ಮಿಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ಲೇಟರ್ ಆಫ್ಟರ್ ಮ್ಯಾನ್ಯಲ್ ರಿವ್ಯೂ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದಾಗಿದೆ. ಅಂದ್ರೆ ನಿಮ್ಮ ನಿಗದಿತ ಅವಧಿ ಮುಗಿದ ನಂತರ ರಿವ್ಯೂ ಮಾಡ್ಬೇಕು ಅಂದ್ರೆ ಅದನ್ನ ಮಾಡ್ಬೋದು. ಮತ್ತೆ ಮಿಸ್ ಕ್ವಶನ್ಸ್ ಏನಾದ್ರು ಅವ್ರು ಮಿಸ್ ಮಾಡಿದ್ರೆ ಅವ್ರಿಗೆ ಅದು ನೋಡ್ಬೇಕು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು, ಬೇಡ ಅಂತಂದ್ರೆ ಇದನ್ನ ಇದು ಮಾಡ್ಬೋದು. ಮತ್ತೆ ಕರೆಕ್ಟ್ ಆನ್ಸರ್ಸ್ ಅವರಿಗೆ ಬೇಕು ಅಂತಂದ್ರೆ ಅದನ್ನು ಕೂಡ ಆಯ್ಕೆ ಮಾಡ್ಕೋಬಹುದು. ಮತ್ತೆ ಪಾಯಿಂಟ್ಸ್ ಅನ್ನ, ಈಗ ಒಂದು ಪ್ರಶ್ನೆಗೆ ಎಷ್ಟು ಪಾಯಿಂಟ್ಸ್ ಇದೆ ಅದನ್ನ ನೀವು ಡಿಸೈಡ್ ಮಾಡ್ಬೋದು, ಒಂದಾಗಿರ್ಬೋದು, ಎರಡು. ನಾನು ಪ್ರತಿಯೊಂದು ಪ್ರಶ್ನೆಗೂ ಸರಿ ಉತ್ತರ ಎರಡಿಗೆ ಕ್ಲಿಕ್ ಮಾಡಿರ್ತೀನಿ. ಮತ್ತೆ ಇದಾದ್ಮೇಲೆ ರೆಸ್ಪಾನ್ಸ್ ಅನ್ನ ಹೇಗೆ ಕಲೆಕ್ಟ್ ಮಾಡ್ಕೋಬೇಕು, ಅವ್ರದ್ದು ಇಮೇಲ್ ಅಡ್ರೆಸ್ ಕಲೆಕ್ಟ್ ಅವಾಗಲೇ ಹೇಳಿದೆ ನಿಮಗೆ ಫಸ್ಟಿಗೆ. ಅಲ್ಲಿ ನೀವು ಬೇಸಿಕ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಅಲ್ಲೇ ನೀವು ಇಮೇಲ್ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಬೋದು, ಅಥವಾ ಇಲ್ಲಿ ಆಟೋಮೆಟಿಕ್ ಆಗಿ ರೆಸ್ಪಾಂಡ್ ಇನ್ಪುಟ್ ಆಧಾರದ ಮೇಲೆ ನಾವು ಇಮೇಲ್ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಬೋದು. ಇದಾದ ನಂತರ ಅವ್ರು ಏನು ರೆಸ್ಪಾನ್ಸ್ ನೀಡಿರ್ತಾರೆ ಆ ರೆಸ್ಪಾನ್ಸ್ ಅನ್ನ ವಾಪಸ್ ಅವ್ರಿಗೆ ಅದಕ್ಕೆ ಆನ್ಸರ್ಸ್ ಕೊಟ್ಟಿದ್ದಾರೆ, ಅದು ಅವ್ರಿಗೆ ವಾಪಸ್ ಹೋಗ್ಬೇಕು ಒಂದು ಕಾಪಿ ಅಂತಂದ್ರೆ ಇಲ್ಲಿ ನೋಡಿ ವೆನ್ ರಿಕ್ವೆಸ್ಟ್ ಅವ್ರು ಕೇಳಿದ್ರೆ ಮಾತ್ರ ಇದ್ರೆ ಅದಕ್ಕೆ ಇದು ಇಲ್ಲ, ಯಾವಾಗ್ಲೂ ಅವ್ರ ತಕ್ಷಣ ಸಬ್ಮಿಟ್ ಮಾಡಿದ ತಕ್ಷಣ ಅವ್ರಿಗೆ ಒಂದು ಕಾಪಿ ಹೋಗ್ಬೇಕು ಅಂತಂದ್ರೆ ಆಲ್ವೇಸ್ ಅಂತ ಕೊಟ್ಟರೆ ಅಲ್ಲಿ ಹೋಗ್ತದೆ. ಓಕೆ, ಮತ್ತೆ ಅವ್ರು ಏನಾದ್ರು ಎಡಿಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಆನ್ ಮಾಡ್ಬೋದು, ಬೇಡ ಅಂತಂದ್ರೆ ಇದನ್ನ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಆಫ್ ಅಲ್ಲಿ ಇಡಿ. ಮತ್ತೆ ಅವ್ರಿಗೆ ಎಷ್ಟಲ್ಲಿ ರೆಸ್ಪಾನ್ಸ್ ಅನ್ನ ಇದು ಮಾಡಬೇಕು, ಈಗ ಕೆಲವರು ಸುಮಾರು ಬಾರಿ ರೆಸ್ಪಾನ್ಸ್ ಅನ್ನ ಸಬ್ಮಿಟ್ ಮಾಡ್ತಾರೆ, ಅದು ಅವಕಾಶ ಇದ್ದರೆ ಸುಮ್ಮನೆ ಬಿಡಿ. ಇಲ್ಲ ಅಂತಂದ್ರೆ ಅವ್ರು ಒಮ್ಮೆ ಮಾತ್ರ ರೆಸ್ಪಾನ್ಸ್ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಅದನ್ನ ಇಲ್ಲಿ ಆನ್ ಮಾಡ್ಕೊಳ್ಳಿ. ನೋಡಿ ಈಗ ಅವ್ರು ಕೇವಲ ಒಮ್ಮೆ ಮಾತ್ರ ರೆಸ್ಪಾನ್ಸ್ ಅನ್ನ ಮಾಡ್ಬೋದಾಗಿದೆ. ಓಕೆ, ಇಲ್ಲಿ ಕೆಲವೊಂದು ಆಯ್ಕೆಗಳಿದೆ, ಇದನ್ನ ಮಾಡ್ಬೋದು. ಅದು ರೆಸ್ಪಾನ್ಸ್ ಬಾರ್ ಗ್ರಾಫ್ ಅಲ್ಲಿ ತೋರಿಸ್ಬೇಕು ಅಂತಂದ್ರೆ ಇದಕ್ಕೆ ಆಯ್ಕೆ ಮಾಡ್ಕೋಬಹುದು. ಗೊತ್ತಾಯ್ತಾ? ಹೀಗೆ ಕೆಲವೊಂದನ್ನ ನಾವು ಇದು ಮಾಡ್ಕೋಬೇಕಾಗ್ತದೆ, ಸೆಲೆಕ್ಷನ್ ಮಾಡ್ಕೋಬೇಕಾಗ್ತದೆ. ಇಮೇಲ್ ಅಡ್ರೆಸ್ ಕಲೆಕ್ಟ್ ಫ್ರಮ್ ಡಿಫಾಲ್ಟ್ ವೆರಿಫೈಡ್ ಅಂತ ಇದೆ. ಓಕೆ, ಕ್ವಶನ್ಸ್ಗಳು ಈಗ ಫಾರ್ ಎಕ್ಸಾಂಪಲ್ ಮೇಕ್ ಕ್ವಶನ್ಸ್ ರಿಕ್ವೈರ್ಡ್ ಬೈ ಡಿಫಾಲ್ಟ್, ಇದನ್ನ ಇದು ಮಾಡ್ಬೋದಾಗಿದೆ, ಬೇಡ ಅದು. ಹೀಗೆ ಕೆಲವೊಂದು ಇದನ್ನ ನಾವು ಮಾಡ್ತೇವೆ, ಸೆಟ್ಟಿಂಗ್ಸ್ ಅನ್ನ ಮಾಡ್ಬೇಕು. ಆಮೇಲೆ ಇದೊಂದು ಶಫಲ್ ಕ್ವಶನ್ಸ್ಗಳು ಶಫಲ್ ಆಗಬೇಕು ಅಂತಂದ್ರೆ ಇದನ್ನ ಕ್ಲಿಕ್ ಮಾಡಬೇಕಾಗ್ತದೆ. ಆಮೇಲೆ ಕನ್ಫರ್ಮೇಶನ್ ಮೆಸೇಜ್ ಅಂದ್ರೆ ಅವ್ರು ಸಬ್ಮಿಟ್ ಆದ ತಕ್ಷಣ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ಇಲ್ಲಿ ನೋಡಿ ಬೈ ಡಿಫಾಲ್ಟ್ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬೀನ್ ರೆಕಾರ್ಡ್ ಅಂತ ಐತೆ, ಇದು ಬೇಡ ಅಂತ ಇದೇ ಇಲ್ಲಿ ಅಂದ್ರೆ ಅಥವಾ ನೀವೇನಾದ್ರು ಎಡಿಟ್ ಮಾಡ್ಬೋದಾಗಿದೆ. ಎಡಿಟ್ಗೆ ಹೋಗ್ಬಿಟ್ಟು ನೀವು ಕೊಡ್ಬೋದು. ಥ್ಯಾಂಕ್ ಯು.
ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತ ಕೊಡ್ಬೋದಾಗಿದೆ. ಹೇಳ್ಬಿಟ್ಟು ಇದನ್ನ ಸೇವ್ ಅಂತ ಮಾಡಿದೆ. ಆಗ ಅಲ್ಲಿ ಕನ್ಫರ್ಮೇಶನ್ ಮೆಸೇಜ್ ಏನು ಹೋಗ್ತದೆ, ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತ ಹೋಗುತ್ತೆ. ಓಕೆ, ಮತ್ತೆ ರಿಸಲ್ಟ್ಸ್ ಈಗ ಇದು ಆದ್ಮೇಲೆ ಎಷ್ಟು ಸರಿ ಮಾಡಿದ್ರೆ ಎಷ್ಟು ತಪ್ಪು ಇದು ಮಾಡಿ ನೋಡ್ಕೋಬೇಕು ಅಂತಂದ್ರೆ ಇದನ್ನ ಇದು ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಈ ರೀತಿಯಾಗಿ ಕೆಲವೊಂದು ಸೆಟ್ಟಿಂಗ್ಸ್ ಅನ್ನ ಇಲ್ಲಿ ಬೇಸಿಕ್ ಸೆಟ್ಟಿಂಗ್ಸ್ ಅನ್ನ ನಾವು ಮಾಡ್ಕೋಬೇಕಾಗ್ತದೆ. ಮತ್ತೆ ಇಲ್ಲಿ ಎರಡನೇ ಆಯ್ಕೆ ರೆಸ್ಪಾನ್ಸ್ ಅನ್ನ ನಾವೊಂದು ಅವ್ರದ್ದು ಏನು ಉತ್ತರ ಬಂದಿರ್ತದೆ ಇದನ್ನ ಗೂಗಲ್ ಶೀಟ್ಗೆ ಹೋಗಿ ಎಕ್ಸೆಲ್ ಶೀಟ್ ಅಲ್ಲಿ ನೋಡ್ಬೋದಾಗಿದೆ. ಓಕೆ, ಸೊ ಇದಿಷ್ಟು ಬೇಸಿಕ್ ಸೆಟ್ಟಿಂಗ್ಸ್. ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಅದನ್ನ ಪಬ್ಲಿಷ್ ಮಾಡ್ಬೇಕಾಗ್ತದೆ. ಓಕೆ, ನೋಡಿ ಇಲ್ಲಿ ಕೇಳ್ತೇವೆ ಅಂದ್ರೆ ಯಾರು ಬೇಕಾದ್ರೂ ರೆಸ್ಪಾಂಡ್ ಮಾಡ್ಬೋದಾ ಅಂತ ಕೇಳ್ತದೆ. ಅಂದ್ರೆ ಎನಿ ಒನ್ ವಿತ್ ಲಿಂಕ್ ಅಂತ ಇರುತ್ತೆ. ಅಂದ್ರೆ ಯಾರಿಗೆ ನಾವು ಲಿಂಕ್ ಕಳಿಸ್ತೀವಿ, ಯಾರಿಗೆಲ್ಲ ಲಿಂಕ್ ಇರ್ತದೆ ಅವರು ಇದು ರೆಸ್ಪಾಂಡ್ ಮಾಡ್ಬೋದು ಅಂತಂದ್ರೆ ಇನ್ನು ಹಾಗೆ ಇದು ಮಾಡ್ಕೋಬೇಕಾಗ್ತದೆ. ಇಲ್ಲ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಮ್ಯಾನೇಜ್ ಅಂತ ಇದಿಲ್ಲ, ಇಲ್ಲಿ ಹೋಗಿ ನಾವು ಏನಾದ್ರು ಚೇಂಜ್ ಅಂದ್ರೆ ರಿಸ್ಟ್ರಿಕ್ಷನ್ ಮಾಡ್ಬೋದಾಗಿದೆ. ಅಂದ್ರೆ ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಅಷ್ಟೇ ಮಾಡ್ಕೋಬೇಕು, ಯಾರಿಗೆ ಇಂಥವ್ರು ಅಷ್ಟೇ ಇದನ್ನ ಬಳಸಬೇಕು ಅಂತ ಇದ್ದೆ ಅದನ್ನು ಕೂಡ ನಾವು ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಈಗ ಎನಿ ಒನ್ ವಿತ್ ಲಿಂಕ್ ಅಂತ ಕೊಟ್ಟಿದ್ದೀನಿ, ಪಬ್ಲಿಷ್ ಅಂತ ಮಾಡ್ತೀನಿ. ಈಗ ಇದು ಪಬ್ಲಿಷ್ ಆಯ್ತು. ಈಗ ಈ ಲಿಂಕ್ ಅನ್ನ ಬಳಸಿ ಯಾರಾದ್ರೂ ಕೂಡ ನಾವು ಅದನ್ನ ಬಳಸ್ಕೋಬಹುದಾಗಿದೆ. ಓಕೆ, ಸೊ ಶೇರ್ ಮಾಡೋದು. ಈಗ ಇದನ್ನ ಕಳಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಬೇಕಾಗ್ತದೆ. ಓಕೆ, ಎನಿ ಒನ್ ವಿತ್ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಇದು ಮಾಡಿ ಡನ್ ಅಂತೇಳಿ ನಾನು ಇದು ಮಾಡ್ತೀನಿ. ಓಕೆ, ಈಗ ಇದನ್ನ ಲಿಂಕ್ ಅನ್ನ ಹೇಗೆ ನೋಡಿ, ಇಲ್ಲಿದೆ ಲಿಂಕ್ ಇದೆ, ಇಲ್ಲಿ ಈ ಸಿಂಬಲ್ ಇರ್ತದ, ಕಾಪಿ ರೆಸ್ಪಾಂಡರ್ ಲಿಂಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಉದ್ದ ಇರುತ್ತೆ, ಇದನ್ನ ಚಿಕ್ಕದ್ ಮಾಡ್ಬೇಕು. ಶಾರ್ಟ್ ಅಂಡ್ ಯು ಆರ್ ಎಲ್ ಅಂತ ಇದೆ, ಶಾರ್ಟ್ ಅಂಡ್ ಯು ಆರ್ ಎಲ್ ಮಾಡಿ ಇದನ್ನ ಕಾಪಿ ಮಾಡಿ ಈ ಲಿಂಕ್ ಅನ್ನ ನೀವು ವಾಟ್ಸಪ್ ಮೂಲಕ ಅಥವಾ ಮೇಲ್ ಮೂಲಕ ಯಾವ್ದು ಮೂಲಕನಾದ್ರೂ ನೀವು ಆ ಒಂದು ಇದನ್ನ ಕಳಿಸ್ಬೋದಾಗಿದೆ. ಈ ರೀತಿಯಾಗಿ ನಾವು ಬಹಳ ಸುಲಭವಾಗಿ ಗೂಗಲ್ ಫಾರ್ಮ್ ಅನ್ನ ಮಾಡ್ಬೋದಾಗಿದೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೆ. ಮತ್ತೆ ಇದು ಕೆಲವೊಂದು ಟೈಮ್ ಈಗೇನು ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳಿದೆ. ಏನಿದೆ ಅಂದ್ರೆ ಇಂಪೋರ್ಟ್ ಕ್ವಶನ್ಸ್, ಅಂದ್ರೆ ನೀವು ಎಲ್ಲ ಒಂದ್ ಕಡೆ ಇದು ಮಾಡಿರ್ತೀರಾ, ಯಾವ್ದೋ ಒಂದು ಫೈಲ್ ಅಲ್ಲಿ ಕ್ವಶನ್ಸ್ ಇರ್ತವೆ, ಅಲ್ಲಿಂದ ಡೈರೆಕ್ಟ್ ಪ್ರತಿಯೊಂದು ಟೈಪ್ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಹಿಡಿತದೆ. ಹಾಗಾಗಿ ಕ್ವಶನ್ಸ್ ನ ಡೈರೆಕ್ಟ್ ಆಗಿ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಎಲ್ಲಿಂದ ಬೇಕಾ ನಮಗೆ ಗೂಗಲ್ ಡ್ರೈವ್ ಇಂದನೋ ಅಥವಾ ಬೇರೆ ಕಡೆಯಿಂದನೋ ಕ್ವಶನ್ಸ್ ಅನ್ನ ಇಂಪೋರ್ಟ್ ಮಾಡ್ಕೋಬಹುದು. ಮತ್ತೆ ಇದು ಟೈಟಲ್ ಅನ್ನ ಈಗ ಫಾರ್ ಎಕ್ಸಾಂಪಲ್ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಆ ರೀತಿ ಕೊಟ್ಬಿಟ್ಟು ಅದು ಡಿಸ್ಕ್ರಿಪ್ಷನ್ ಕೊಡ್ಬೇಕು ಅಂದ್ರೆ ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಕೆಲವೊಂದು ಟೈಮ್ ನಾವು ಇಮೇಜ್ ಅನ್ನ ಈಗ ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿರುವುದನ್ನ ಗುರುತಿಸಿ ಅಂತ ಹೇಳ್ಬಿಟ್ಟು ಅಥವಾ ಈ ಭಾಗವನ್ನ ಗುರುತಿಸಿ ಅಂತ ಇದು ಮಾಡ್ಕೋಬೇಕಾದ್ರೆ ಅಲ್ಲಿ ಇಮೇಜ್ ಅನ್ನ ಚಿತ್ರವನ್ನ ಆಡ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಮತ್ತೆ ವಿಡಿಯೋ ಯಾವುದೋ ಒಂದು 1 ನಿಮಿಷದ 2 ನಿಮಿಷದ ವಿಡಿಯೋ ತೋರಿಸ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಇಲ್ಲಿ ಈ ಆಪ್ಷನ್ಸ್ಗೆ ಹೋಗ್ಬೇಕಾಗ್ತದೆ, ಆಡ್ ವಿಡಿಯೋ ಅಂತೇಳಿ. ಮತ್ತೆ ಕೆಲವೊಂದು ಟೈಮ್ ಏನ್ ಮಾಡ್ಬೇಕು, ಸೆಕ್ಷನ್ ನ ಡಿವೈಡ್ ಮಾಡ್ಕೋಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಅಂತಂದ್ರೆ ನಿಮಗೆ ಗೊತ್ತಿದೆ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಇದೆಲ್ಲ ಬರುತ್ತೆ. ಸಪ್ರೇಟ್ ಇರಬೇಕು. ಈ ಕೆಮಿಸ್ಟ್ರಿ ಸಪ್ರೇಟ್ ಕ್ವಶನ್, ಬಯಾಲಜಿ, ಅವಾಗ ಅಲ್ಲಿ ಏನ್ ಮಾಡ್ಬೇಕು, ಸೆಕ್ಷನ್ ಅನ್ನ ಡಿವೈಡ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಆಡ್ ಸೆಕ್ಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಇಲ್ಲ ಅಂತಂದ್ರೆ ಇಲ್ಲೇ ಡೈರೆಕ್ಟ್ ಆಗಿ ಇಮೇಜ್ ಅನ್ನ ಇಲ್ಲೂ ಆಡ್ ಮಾಡ್ಬೋದು. ಓಕೆ, ಸೊ ಈ ರೀತಿಯಾಗಿ ನಾವು ಇದು ಮಾಡ್ಕೋಬಹುದಾಗಿದೆ. ಮತ್ತೆ ಇಲ್ಲಿ ಕ್ವಶನ್ಸ್ ನ ಡುಪ್ಲಿಕೇಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಇದು ಮಾಡ್ಬೋದು. ಈಗ ಇಲ್ಲಿ ನಾನು ಸರಿಯಾದ ಉತ್ತರ ಯಾವುದು ಅಂತ ನಮೂದಿಸಿಲ್ಲ, ಅದನ್ನ ಹೇಗೆ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡಿ ಎಡಭಾಗದಲ್ಲಿ ಆನ್ಸರ್ ಕೀ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯಾವುದು ಸರಿ ಉತ್ತರ, ಈಗ ಇಲ್ಲಿ ಪವರ್ ಆಫ್ ದ ಸೆಲ್ ಇಸ್ ಮೈಟೋಕಾಂಡ್ರಿಯಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ಪಾಯಿಂಟ್ಸು, 2. ಎರಡನ್ನ ಕ್ಲಿಕ್ ಮಾಡಿಬಿಟ್ಟು ಡನ್ ಅಂತ ಕೊಟ್ಟರೆ ಅದು ಉತ್ತರ ರೆಡಿ ಆಯ್ತು. ಓಕೆ,
ಸೊ ಹಂಗೆ ಇದಕ್ಕೆ SI ಯೂನಿಟ್ ಆಫ್ ಇದಕ್ಕೆ ಆನ್ಸರ್ನ ಹೇಗೆ ಇಲ್ಲಿ ನೋಡಿ ಆನ್ಸರ್ ಕೀ ಅಂತ ಇದೆ, ಯಾವುದು ವ್ಯಾಟ್. ಸೊ ಇದಕ್ಕೆ 2.2 ಡನ್. ನೋಡಿ ಈ ರೀತಿಯಾಗಿ ನಾವು ಆನ್ಸರ್ ಕೀನ ಇದು ಮಾಡ್ತೇವೆ. ನೋಡಿ ಇಲ್ಲಿ ನಿಮಗೆ ಇದು ಕಂಡು ಬರ್ತದೆ, ಬಟ್ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಇದು ಕಾಣೋದಿಲ್ಲ. ಬಟ್ ಲಾಸ್ಟ್ ಸಬ್ಮಿಷನ್ ಆದ ತಕ್ಷಣ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಮಾಡ್ತದೆ. ಓಕೆ, ಸೊ ಈ ರೀತಿಯಾಗಿ ನಾವು ಬಹಳ ಸುಲಭವಾಗಿ ಗೂಗಲ್ ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಬೋದಾಗಿದೆ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಅಲ್ಲಿ ನೀವು ಬರೆದು ಹಾಕಿದ್ರೆ ನಾನು ಅದನ್ನ ಕ್ಲಿಯರ್ ಮಾಡ್ತೇನೆ. ಮತ್ತೆ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಗೆ ಬಲ್ಕ್ ಆಗಿ ಕ್ವಶನ್ಸ್ ಅನ್ನ ಆಡ್ ಮಾಡ್ಬೋದು. ನೋಡಿ ಈಗ ಒಂದೊಂದಾಗಿ ಟೈಪ್ ಮಾಡಬೇಕು, ಕಾಪಿ ಪೇಸ್ಟ್ ಮಾಡಬೇಕು, ಕ್ವಶನ್ ಅನ್ನ ಟೈಪ್ ಮಾಡಬೇಕು, ಮತ್ತೆ ಆ ರೆಸ್ಪಾನ್ಸ್ ಅನ್ನ ಒಂದೊಂದೇ ಟೈಪ್ ಮಾಡಬೇಕು ಅಂತ ಹೋದ್ರೆ ಸಾಕಷ್ಟು ಸಮಯ ಹಿಡಿತದೆ. ಸೊ ಅದಕ್ಕೆ ಸುಲಭವಾಗಿ ಕ್ಷಣ ಮಾತ್ರದಲ್ಲೇ ವಿತಿನ್ ಎ ಫ್ಯೂ ಮಿನಿಟ್ಸ್ ವಿ ಕ್ಯಾನ್ ಆ್ಯಡ್ ನಂಬರ್ ಆಫ್ ಕ್ವಶನ್ಸ್. 50, 100, 20, 30 ಎಷ್ಟು ಕ್ವಶನ್ಸ್ ಇದೆ ಅಷ್ಟು ಕ್ವಶನ್ ಅನ್ನ ನಾವು ಬಹಳ ಸುಲಭವಾಗಿ ಕ್ಷಣ ಮಾತ್ರದಲ್ಲೇ ಆಡ್ ಮಾಡಬಹುದಾಗಿದೆ. ಅದನ್ನ ಹೇಗೆ ಆಡ್ ಮಾಡೋದು, ಕ್ಷಣ ಮಾತ್ರದಲ್ಲೇ ಹೇಗೆ ಆಡ್ ಮಾಡ್ಬೋದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನ ನಾವು ಎಕ್ಸ್ಟೆನ್ಷನ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ನಾವು ನಿಮಗೆ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ. ಥ್ಯಾಂಕ್ ಯು.